ಇವತ್ತು ಟ್ಯಾರೆಂಟುಲಾ ಎನ್ಕ್ಲೋಸರ್ ಸೆಟಪ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಇದಕ್ಕೋಸ್ಕರ ನಾನು ಕೋಕೋಪಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಕೋಕೋಪಿಟ್ನ ನಾನು ನಮ್ಮ ಮನೆ ಹತ್ರ ಇರೋ ನರ್ಸರಿ ಹತ್ರ ಬಂದು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಕ್ಲೀನ್ ಮಾಡ್ಬೇಕಾದ್ರೆ ನನಗೇನೋ ಸಿಕ್ತು, ಇದು ಯಾವ್ದ್ರದ್ದು ಇನ್ಸೆಕ್ಟ್ದು ಮೊಟ್ಟೆ ಥರ ಕಾಣಿಸ್ತೈತೆ. ಇದು ಯಾವ ಇನ್ಸೆಕ್ಟ್ ಮೊಟ್ಟೆ ಅಂತ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಈ ಕೋಕೋಪಿಟ್ನ ಕ್ಲೀನ್ ಮಾಡಿದ್ಮೇಲೆ ನನಗಂತೂ ಸಿಕ್ಕಿದ್ದು ಇಷ್ಟೆಷ್ಟು ಕೋಕೋಪಿಟ್. ಅದಕ್ಕೆ ನಾನು ಜೆಪ್ಟೋನಲ್ಲಿ ಕೋಕೋಪಿಟ್ನ ಆರ್ಡರ್ ಮಾಡಿದೆ. ಅದು ನಂಗೆ 6 ಮಿನಿಟ್ಸಲ್ಲಿ ಬಂದು ಸೇರಿಬಿಡ್ತು. ಈ ಕೋಕೋಪಿಟ್ ಫುಲ್ ಡ್ರೈ ಆಗಿತ್ತು. ಇದನ್ನ ವೆಟ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಮುರ್ಕೊಂಡು ಆಮೇಲೆ ವೆಟ್ ಮಾಡೋಣ ಅಂದ್ಕೊಂಡೆ. ಆದರೆ ಎಷ್ಟು ಟ್ರೈ ಮಾಡಿದ್ರು ಇದನ್ನ ಮುರಿಯೋಕ್ಕಂತೂ ನನ್ನ ಕೈಲಾಗಿಲ್ಲ. ನಮ್ಮ ಆರ್ಕ್ನೇಟ್ ಸಾರ್ಕ್ ಅವರು ಟ್ಯಾರೆಂಟುಲಾ ಜೊತೆಗೆ ಒಂದು ಎನ್ಕ್ಲೋಸರ್ ಬಾಕ್ಸ್ ಕೂಡ ಕೊಟ್ಟಿದ್ರು. ಈ ಬಾಕ್ಸ್ ಒಳಗಡೆ ನಾನು ವೆಟ್ ಆಗಿರೋ ಕೋಕೋಪಿಟ್ನ ಯೂಸ್ ಮಾಡಿಕೊಂಡು ಅದರ ಎನ್ಕ್ಲೋಸರ್ನ ಸೆಟಪ್ ಮಾಡ್ತೀನಿ. ಟ್ಯಾರೆಂಟುಲಾ ಎನ್ಕ್ಲೋಸರ್ನಲ್ಲಿ ಮೇನ್ ಇರಬೇಕಾಗಿರೋದು ಒಂದು ಹೈಡಿಂಗ್ ಸ್ಪಾಟ್. ಅದಕ್ಕೋಸ್ಕರ ನಾನೊಂದು ಚಿಕ್ಕ ಬಾಕ್ಸ್ನ ಯೂಸ್ ಮಾಡ್ತಾ ಇದ್ದೆ. ಮೇಲ್ಗಡೆ ಸ್ವಲ್ಪ ಕೋಕೋಪಿಟಲ್ಲಿ ಹಾಕ್ಬಿಟ್ಟು ಫುಲ್ ಡಾರ್ಕ್ ಆಗಿ ಹೈಡಿಂಗ್ ಸ್ಪಾಟ್ನ ಕ್ರಿಯೇಟ್ ಮಾಡ್ತಾ ಇದ್ದೆ. ಹೈಡಿಂಗ್ ಸ್ಪಾಟ್ ಏನೋ ರೆಡಿ ಆಯಿತು. ಆದರೆ ಟ್ಯಾರೆಂಟುಲಾ ಫುಡ್ ಇಲ್ಲ ಅಂದ್ರೂ ಇರುತ್ತೇನೋ, ಆದರೆ ಫ್ರೆಶ್ ವಾಟರ್ ಇಲ್ಲದೆ ಹೋದರೆ ಇರೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಕ್ಯಾಪ್ನಲ್ಲಿ ಫ್ರೆಶ್ ವಾಟರ್ಗೋಸ್ಕರ ಜಾಗ ಮಾಡ್ತಾ ಇದ್ದೆ. ಸಿಂಪಲ್ ಎನ್ಕ್ಲೋಸರ್ ಸೆಟಪ್ ರೆಡಿ ಆಯಿತು. ನೆಕ್ಸ್ಟ್ ವಿಡಿಯೋನಲ್ಲಿ ಟ್ಯಾರೆಂಟುಲಾನ ಅದರ ಎನ್ಕ್ಲೋಸರ್ಗೆ ಪರಿಚಯ ಮಾಡ್ಕೊಡೋಣ. ಇನ್ನು ಇದರ ಅಪ್ಡೇಟ್ಸ್ ನಿಮಗೂ ಬಂದು ಸೇರಬೇಕಂದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್ ಬಾಯ್.